ನಮಸ್ಕಾರ. 99% ಗೆಲ್ಲಲೇಬೇಕಾದ ಪಂದ್ಯ ಸೋತ ಟೀಮ್ ಇಂಡಿಯಾ 11ನೇ ಓವರ್ನಲ್ಲಿ ನಡೆಯಿತು ದೊಡ್ಡ ಚಮತ್ಕಾರ. ಟೀಮ್ ಇಂಡಿಯಾ ಗೆಲ್ಲುವ ಪಂದ್ಯ ಸೋತಿದ್ದೇಕೆ, ಇನ್ನು 11ನೇ ಓವರ್ನಲ್ಲಿ ನಡೆದ ದೊಡ್ಡ ಚಮತ್ಕಾರ ಏನು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ವಿಶಾಖಪಟ್ಟಣಂನಲ್ಲಿ ನಡೆದ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 4ನೇ T20 ಪಂದ್ಯದಲ್ಲಿ ಮೊದಲಿಗೆ ಟಾಸ್ ಸೋತ ಟೀಮ್ ಇಂಡಿಯಾ ಬೌಲಿಂಗ್ ಆಯ್ದುಕೊಂಡಿತ್ತು. ಈ ಮೂಲಕ ಬ್ಯಾಟಿಂಗ್ ಬಂದ ನ್ಯೂಜಿಲೆಂಡ್ ಪರ ಡೆವಾನ್ ಕಾನ್ವೆ ಮತ್ತು ಟಿಮ್ ಶೆಫರ್ಡ್ ಅವರ ಶತಕ ಜೊತೆಯಾಟ ಮೂಡಿಬಂತು. ಈ ಮೂಲಕ ಈ ಇಬ್ಬರ ಜೋಡಿ ಟೀಮ್ ಇಂಡಿಯಾ ಬಾಲರ್ಗಳನ್ನು ಬೆಂಡೆತ್ತಿದ್ದು, ಇನ್ನು 23 ಬಾಲ್ಗೆ 44 ರನ್ ಹೊಡೆದು ಡೆವಾನ್ ಕಾನ್ವೆ ಅವರು ಕುಲ್ದೀಪ್ ಯಾದವ್ಗೆ ಔಟ್ ಆದರೆ, ಇನ್ನು ಹರ್ಷದೀಪ್ ಸಿಂಗ್ ಬಾಲಿಂಗ್ನಲ್ಲಿ ಟಿಮ್ ಶೆಫರ್ಡ್ ಕೂಡ ಔಟ್ ಆಗ್ತಾರೆ. ಟಿಮ್ ಶೆಫರ್ಡ್ ಕೇವಲ 36 ಬಾಲ್ಗೆ 62 ಹೊಡೆದು 7 4 3 ಸಿಕ್ಸರ್ ಸಹಿತ 172 ಸ್ಟ್ರೈಕ್ನಲ್ಲಿ ಬ್ಯಾಟ್ ಬೀಸಿದರು. ನಂತರ ಬಂದ ರಚಿನ್ ರವೀಂದ್ರ ಕೂಡ ಕೇವಲ 2 ರನ್ಗೆ ಜಸ್ಪ್ರೀತ್ ಬುಮ್ರಾಗೆ ಕಾಟ್ ಅಂಡ್ ಬಾಲ್ ಆದರು. ಗ್ಲೆನ್ ಫಿಲಿಪ್ಸ್ 24 ಹೊಡೆದರೆ ಮಾರ್ಕ್ ಚಾಪ್ಮನ್ 9, ಡೆರೆಲ್ ಮಿಚೆಲ್ ಅಜಯ 39 ರನ್ ಹೊಡೆದರು. ಮಿಚೆಲ್ ಸ್ಯಾಂಟನ್ 11, ಪೋಕ್ಸ್ 13 ರನ್ ಹೊಡೆದು ಬಿಟ್ಟರೆ ಕೊನೆಯದಾಗಿ ಮ್ಯಾಟ್ ಹೆನ್ರಿ 6 ರನ್ ಹೊಡೆದು ಅಜಯಗೊಳಿಸಿದರು. ಅಂತಿಮವಾಗಿ ನ್ಯೂಜಿಲೆಂಡ್ ತಂಡ 7 ವಿಕೆಟ್ ಕಳೆದುಕೊಂಡು ನಿಗದಿತ 20 ಓವರ್ಗೆ 215 ರನ್ಗಳನ್ನು ಕಲೆ ಹಾಕಿತ್ತು. ಇನ್ನು ಟೀಮ್ ಇಂಡಿಯಾ ಪರ ಹರ್ಷದೀಪ್ ಸಿಂಗ್ ಮತ್ತು ಕುಲ್ದೀಪ್ ಯಾದವ್ ತಲಾ 2 ವಿಕೆಟ್ ಪಡೆದು ಮಿಂಚಿದರೆ, ಬುಮ್ರಾ ಮತ್ತು ರವಿ ಬಿಷ್ಣೋಯ್ ತಲಾ 1 ವಿಕೆಟ್ ಪಡೆದು ಮಿಂಚಿದರು. ಇನ್ನು 216 ರನ್ಗಳ ಗುರಿ ಬೆನ್ನತ್ತಿದ ಟೀಮ್ ಇಂಡಿಯಾ ಆರಂಭ ಕೂಡ ಚೆನ್ನಾಗಿರಲಿಲ್ಲ. ಮೊದಲ ಓವರ್ನಲ್ಲಿ ಮೊದಲ ಬಾಲ್ಗೆ ಮ್ಯಾಟ್ ಹೆನ್ರಿಗೆ ಅಭಿಷೇಕ್ ಶರ್ಮಾ ಅವರು ಔಟ್ ಆಗ್ತಾರೆ. ಸಂಜು ಸ್ಯಾಮ್ಸನ್ 24 ರನ್ ಹೊಡೆದರೆ ನಾಯಕ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂದ ಕೂಡ ರನ್ ಬರಲಿಲ್ಲ. 8 ರನ್ಗೆ ಔಟ್ ಆದರೆ ಟಿಂಕು ಸಿಂಗ್ ಮತ್ತು ಹಾರ್ದಿಕ್ ಪಾಂಡ್ಯ ಜೋಡಿ ಸ್ವಲ್ಪ ಹೊತ್ತು ನಿಂತ್ಕೊಂಡಾಡಿದರು. ಬಟ್ ಹಾರ್ದಿಕ್ ಪಾಂಡ್ಯ 2 ರನ್ಗೆ ಔಟ್ ಆದರೆ ಇಲ್ಲಿ ರಿಂಕು ಸಿಂಗ್ 39 ರನ್ ಆದಾಗ ಪೋಕ್ಸ್ ಅವರ ಬಾಲಿಂಗ್ನಲ್ಲಿ ಎಲ್ಬಿಡಬಲ್ ಆಗ್ತಾರೆ. ಕೊನೆಯದಾಗಿ ಶಿವಮ್ ದುಬೆ ಅವರ ಅಪರಾಂತರು ಈ ವಿಶಾಖಪಟ್ಟಣಂದಲ್ಲಿ ಮೂಡಿಬಂತು. ಇನ್ನು ಅತಿ ವೇಗದ ಅರ್ಧಶತಕ ಹೊಡೆದ 3ನೇ ಭಾರತೀಯ ಆಟಗಾರ ಎಂಬ ಕೂಡ ದಾಖಲೆ ಬರೆದರು. ಅಂದರೆ ಇದೇ ಸೀರೀಸ್ನಲ್ಲಿ ಇಶಾನ್ ಕಿಶನ್ ಮತ್ತು ನಮ್ಮ ತಂಡದ ಓಪನರ್ ಆದ ಅಭಿಷೇಕ್ ಶರ್ಮಾ ಅವರು 14 ಬಾಲ್ಗೆ ಅರ್ಧಶತಕ ಹೊಡೆದು ದಾಖಲೆ ಬರೆದರು. ಕೇವಲ 15 ಬಾಲ್ಗೆ ಶಿವಮ್ ದುಬೆ ಅರ್ಧಶತಕ ಹೊಡೆದ ಮುಖಾಂತರ ಕಿವೀಸ್ ಬೌಲರ್ಗಳ ಕಿವಿ ಹಿಂಡಿದರು. 23 ಬಾಲ್ಗೆ 65 ರನ್ ಹೊಡೆದು 3 4 ಜೊತೆಗೆ 7 ಸಿಕ್ಸರ್ ಸಹಿತ 282ರ ಸ್ಟ್ರೈಕ್ನಲ್ಲಿ ಬ್ಯಾಟ್ ಬೀಸಿದರು. ಬಟ್ ಆ ಒಂದು ರನ್ಔಟ್ ಏನಪ್ಪ ಅಂದರೆ ಪಂದ್ಯದ ಚಿತ್ರಣವನ್ನೇ ಬದಲಿಸಿಬಿಟ್ಟಿತು. ಇನ್ನು ಮ್ಯಾಟ್ ಹೆನ್ರಿ ಎಸೆದಂತಹ ಆ ಓವರ್ನಲ್ಲಿ ಶಿವಮ್ ದುಬೆ ಅವರು ನಾನ್ ಸ್ಟ್ರೈಕ್ ಇದ್ದರು. ಬಟ್ ಸ್ಟ್ರೈಕ್ ಇದ್ದಂತಹ ಹರ್ಷಿತ್ ರಾಣಾ ಅವರು ಬ್ಯಾಟ್ ಮಾಡಿದರು. ಬಟ್ ಹೆನ್ರಿ ಅವರ ಕೈಗೆ ಬಡಿದಂತಹ ಆ ಒಂದು ಬಾಲ್ ನೇರವಾಗಿ ಸ್ಟಂಪ್ಗೆ ಬಡಿದು ಶಿವಮ್ ದುಬೆ ಅವರ ಇನ್ನಿಂಗ್ಸ್ ಅಲ್ಲಿ ಅಂತ್ಯವಾಯಿತು. ಹೀಗಾಗಿ ಭಾರತ ಕೂಡ ಸೋಲಿನ ದವಡೆಯಲ್ಲಿ ಸಿಲುಕಿತು. ಇನ್ನು ಟೀಮ್ ಇಂಡಿಯಾದ ಆ ಒಂದು 11ನೇ ಓವರ್ನಲ್ಲಿ ಶಿವಮ್ ದುಬೆ ಇಶೋದಿ ಅವರ ಓವರ್ಗೆ ಬರೋಬ್ಬರಿ 29 ರನ್ನನ್ನು ಚಚ್ಚಿ ಬಿಸಾಕಿದರು. ಬಟ್ ಅಲ್ಲಿಂದ ಪಂದ್ಯ ಟರ್ನ್ ಆದರೂ ಕೂಡ ಶಿವಮ್ ದುಬೆ ಬ್ಯಾಟಿಂದ 65 ರನ್ ಮೂಡಿಬಂತು. ಬಟ್ ಹೀಗಾಗಿ ಶಿವಮ್ ದುಬೆ ಅವರ ಅರ್ಧಶತಕ ಮೂಡಿಬಂದರೂ ಟೀಮ್ ಇಂಡಿಯಾ ಗೆಲ್ಲೋಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಭಾರತ ತಂಡ ನಿಗದಿತ 18.4 ಓವರ್ಗಷ್ಟೇ 160 ರನ್ ಗಳಿಸಿ ಆಲ್ಔಟ್ ಆಯಿತು. 50 ರನ್ಗಳ ರೋಚಕ ಗೆಲುವು ಕಾಣುವ ಮುಖಾಂತರ ಕಿವೀಸ್ಗೆ ಈ ಸರಣಿಯಲ್ಲಿ ಮೊದಲ ಗೆಲುವಾದರೆ ಭಾರತ 3-1ರಲ್ಲಿ ಮುನ್ನಡೆಯನ್ನು ಪಡೆದುಕೊಳ್ಳಿತು. ಈ ಮೂಲಕ 5ನೇ T20 ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಕಾದೋಣ. ಸದ್ಯಕ್ಕೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯ್ತೆಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.